ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದೀರಾ ಅಂತ ಸ್ಥಳೀಯರು ಪ್ರಶ್ನೆ ಮಾಡಿದ್ದಕ್ಕೆ ಮಾರಾಮಾರಿ ನಡೆದಿದೆ. ಮನೆ ಮಾಲೀಕ ಶ್ರೀನಿವಾಸ ರೆಡ್ಡಿ ಮಗ ಚೇತನ್ ಪುಡಿ ರೌಡಿಗಳನ್ನು ಕರೆಸಿ ಸ್ಥಳೀಯರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಬೆಂಗಳೂರಿನ ಬೆಳ್ಳಂದೂರು ವಾರ್ಡ್ 150ಯ ಸರ್ವೆ ನಂಬರ್ 91/1 ಸರ್ಕಾರಿ ಭೂಮಿಯಾಗಿದೆ. ಆದರೆ ಪಕ್ಕದ ಸರ್ವೆ ನಂಬರ್ 92/6 ಮತ್ತು 7ರ ಸೈಟ್ ಮಾಲೀಕ ಶ್ರೀನಿವಾಸ ರೆಡ್ಡಿ ಸರ್ಕಾರಿ ಜಾಗವನ್ನು ಸೇರಿಸಿ ಮನೆ ಕಟ್ಟಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಬಗ್ಗೆ ಸ್ಥಳೀಯರು ಸಾಕಷ್ಟು ಬಾರಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಶ್ರೀನಿವಾಸ ರೆಡ್ಡಿ ಪ್ರಶ್ನೆ ಮಾಡಿದವರಿಗೆ ಧಮಕಿ ಹಾಕಿದ್ದಾರೆ. ಇದರಿಂದ ಸ್ಥಳೀಯರು ಕೂಡ ಸಹವಾಸವೇ ಬೇಡ ಅಂತ ಸುಮ್ಮನಾಗಿದ್ದರು. ಇವತ್ತು ಯಾಕೋ ಗೊತ್ತಿಲ್ಲ, ಸ್ಥಳೀಯರಿಗೂ ಕೂಡ ಪಿತ್ತ ನೆತ್ತಿಗೇರಿತು. ಹೇಗಾದ್ರೂ ಮಾಡಿ ಒತ್ತುವರಿ ತೆರವು ಮಾಡಿಸಲೇಬೇಕು ಅಂತ ಮುಂದಾಗಿದ್ರು. ಈ ವೇಳೆಗೆ ಮನೆಯಿಂದ ಹೊರಬಂದ ಮಾಲೀಕ ಶ್ರೀನಿವಾಸ ರೆಡ್ಡಿ ಕುಟುಂಬಸ್ಥರು ಮತ್ತು ಅವನ ಚೇಲಾಗಳು ಏಕಾಏಕಿ ಸ್ಥಳೀಯರ ಮೇಲೆ ಹಲ್ಲೆ ನಡೆಸಿದ್ದಾರಂತೆ. ಇನ್ನು ಈ ಸರ್ಕಾರಿ ಜಾಗದಲ್ಲಿ 200 ಮನೆಗಳ ಸ್ಯಾನಿಟರಿ ಲೈನ್ ಟ್ಯಾಂಕ್ ಇದೆ. ಆದರೆ ಮನೆ ಮಾಲೀಕ ಆ ಗುಂಡಿಗೆ ಮಣ್ಣು ತುಂಬಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಏರಿಯಾದವರ ನೀರೆಲ್ಲ ಮನೆಯ ಮುಂದೆ ನಿಂತುಕೊಳ್ತಾ ಇದ್ದು, ಇದನ್ನ ಸ್ವಚ್ಛ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂದ್ರೂ ಕೂಡ ಬಿಡ್ತಾ ಇಲ್ವಂತೆ. ಈ ಬಗ್ಗೆ ಸ್ಥಳೀಯ ಶಾಸಕ ಅರವಿಂದ್ ಲಿಂಬಾವಳಿ ಹಾಗೂ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ಗೆ ದೂರು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ವಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇಲ್ಲಿ ಯಾರ ಮೇಲೆ ಹಲ್ಲೆ ಮಾಡ್ತಾ ಇರೋದು? ಮಹಿಳೆಯನ್ನ ಹಿಡ್ಕೊಂಡು ಎಳೆದಾಡ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಏನಿದು? ಸುಕನ್ಯಾ, ವಾರ್ಡ್ ನಂಬರ್ 150 ಬೆಳ್ಳಂದೂರಿನಲ್ಲಿ ಅಂದ್ರೆ ಸರ್ಕಾರಿ ಜಾಗ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಸ್ಥಳೀಯರು ಸಾಕಷ್ಟು ದಿನಗಳಿಂದ ಈ ಮನೆ ಮಾಲೀಕ ಏನಿದ್ದಾರೆ, ಮನೆ ಮಾಲೀಕರ ವಿರುದ್ಧ ಸಾಕಷ್ಟು ದೂರುಗಳನ್ನ ಕೂಡ ನೀಡಿದ್ರು. ಆದ್ರೆ ದೂರುಗಳು ನೀಡಿದ ಹಿನ್ನೆಲೆಯಲ್ಲಿ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರು ಯಾವುದೇ ರೀತಿ ಕ್ರಮವನ್ನು ಕೂಡ ಕೈಗೊಂಡಿದ್ದಿಲ್ಲ. ಅಂದ್ರೆ ಅವ್ರು ಒತ್ತುವರಿ ಮಾಡಿದ ಜಾಗದಲ್ಲಿ 200 ಮನೆಗಳ ಒಂದು ಮ್ಯಾನ್ವಲ್ ಏನಿತ್ತು, ಮ್ಯಾನ್ವಲ್ ನ ಕಲೆಕ್ಷನ್ ಇತ್ತು. ಆದ್ರೆ ಆ ಕನೆಕ್ಷನ್ಗೆ ಮನೆ ಮಾಲೀಕ ಫುಲ್ ಸಂಪೂರ್ಣವಾಗಿ ಅದನ್ನು ಬಂದ್ ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮನೆ ಮುಂದೆ ನೀರು ಹರಿತಾ ಇದ್ದಿಲ್ಲ, ಮನೆಯನ್ನ ನೀರು ಸಂಪೂರ್ಣವಾಗಿ ಕಟ್ಕೊಂಡಿದೆ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗಿದ್ರು. ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಮನೆ ಮಾಲೀಕ ಹಾಗೂ ಮಗ ಚೇತನ್ ಸೇರ್ಕೊಂಡು ಸ್ಥಳೀಯರ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರು ಮತ್ತೆ ತಿರ್ಗಾ ಮನೆ ಮಾಲೀಕರ ಮಧ್ಯೆ ಒಂದು ಮಾರಾಮಾರಿ ಕೂಡ ನಡೀತು. ಅಂದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಸಾಕಷ್ಟು ದಿನಗಳಿಂದ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ, ಅದನ್ನ ಸ್ವಚ್ಛ ಮಾಡ್ಲಿಕ್ಕಾದ್ರೂ ನಮ್ಗೆ ಅವಕಾಶ ಮಾಡಿಕೊಡಿ. ನೀವು ಕಾಂಪೌಂಡ್ ಅನ್ನು ಕಟ್ಕೊಂಡಿದ್ರ, ಕಾಂಪೌಂಡ್ ಒಳಗೆ ಬಿಬಿಎಂಪಿಯ ಪೌರ ಕಾರ್ಮಿಕರು ಬಂದು ಸ್ವಚ್ಛ ಮಾಡ್ಲಿಕ್ಕಾದ್ರೂ ಅವಕಾಶ ಮಾಡಿಕೊಡಿ ಅಂತ ನಾವು ಸಾಕಷ್ಟು ಬಾರಿ ಕೇಳಿದ್ವಿ. ಆದ್ರೆ ಅದಕ್ಕೂ ಕೂಡ ತಾವು ಯಾವುದೇ ರೀತಿಯಾದಂತ ಅವಕಾಶ ಮಾಡ್ಕೊಡ್ತಿಲ್ಲ. ಇದ್ರ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ಹಿಂದೆ ಕೂಡ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಸುಮ್ಮನಿದ್ವಿ. ಆದ್ರೆ ಈಗ ಸಾಕಷ್ಟು ಮನೆಯಿಂದ ಈ ಒಂದು ಸ್ವಚ್ಛ ಆಗದೆ ಇರೋದ್ರಿಂದ ಸಾಕಷ್ಟು ವಾಸನೆ ಬರ್ತಿದೆ. ಇದರ ಹಿನ್ನೆಲೆಯಲ್ಲಿ ನಾವು ಕೇಳಲಿಕ್ಕೆ ಹೋಗಿದ್ವಿ. ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಚೇತನ್ ಹಾಗೂ ಅವರ ತಾಯಿ ಹಾಗೂ ಈ ಮನೆ ಮಾಲೀಕ ಏನಿದ್ದಾರೆ ಎಲ್ಲರೂ ಕೂಡ ಸ್ಥಳೀಯರನ್ನ ಕರೆಸ್ಕೊಂಡು ಸ್ಥಳೀಯರ ಮೇಲೆ ಅಂದ್ರೆ ಈ ಸ್ಥಳೀಯರು ಬಂದಿದ್ರು, ಅವರೆಲ್ಲರ ಮೇಲೆ ಕೂಡ ಹಲ್ಲೆ ಮಾಡ್ಲಿಕ್ಕೆ ಮುಂದಾದ್ರು. ಈ ವಿಚಾರವಾಗಿ ಸಾಕಷ್ಟು ಅಂದ್ರೆ ಮೇಯರ್ ಕೂಡ ಪ್ರತಿಕ್ರಿಯೆ ನೀಡಿರುವಂತದ್ದು. ಸದ್ಯದಲ್ಲೇ ನಾನು ನಾಳೆನೆ ಇವರಿಗೆ ಒಂದು ಸೂಚನೆಯನ್ನು ಕೂಡ ನೀಡ್ತೀನಿ. ಅದೇನು ಒತ್ತುವರಿ ಆಗಿದೆ, ಒತ್ತುವರಿನ ತೆರವು ಮಾಡ್ಲಿಕ್ಕೆ ಅನ್ನುವಂತ ಮಾಹಿತಿ ಕೂಡ. ಓಕೆ ಕಿರಣ್, ನಿಮ್ಮಿಂದ ಮತ್ತೆ ಮಾಹಿತಿನ ಪಡಿತೀನಿ. ಈಗ ಹಲ್ಲೆಗೊಳಗಾಗಿರುವ ಅಶೋಕ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಅಶೋಕ್ ಅವರೇ, ನಿಮ್ ಮೇಲೆ ಹಲ್ಲೆ ನಡೀತು ಅನ್ಸತ್ತಲ್ವಾ? ಹಲೋ, ನಿಮ್ ಮೇಲೆ ಹಲ್ಲೆ ನಡೀತು ಅನ್ಸತ್ತಲ್ವಾ ಅಶೋಕ್? ಹಲೋ, ನನ್ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಮೇಡಮ್ ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ನಿಮ್ ಮೇಲೆ ಹಲ್ಲೆ ಮಾಡಿದ್ರಾ? ಸಾರಿ ಮೇಡಮ್, ನಿಮ್ ಮೇಲೆ ಹಲ್ಲೆ ನಡೀತಾ? ಹೌದು ಮೇಡಮ್, ಬೆಳಗ್ಗೆ ಕೈಯಲ್ಲಿ ಹಲ್ಲೆ ಮಾಡಿದ್ರು. ಹಲೋ, ಹಾ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಮೇಡಮ್, ಬೆಳಗ್ಗೆ ಕೈಯಲ್ಲಿ ಹಲ್ಲೆ ಮಾಡಿದ್ರು. ಅದು ಸರ್ಕಾರಿ ಜಾಗ ಇತ್ತು ಅಂತ ಹೇಳ್ಬಿಟ್ಟು ನಾವು TV9 ಆಫೀಸ್ಗೆ ಕಂಪ್ಲೇಂಟ್ ಕೊಟ್ಟು ನಮ್ ರಿಪೋರ್ಟರ್ ಕರ್ಸ್ಬಿಟ್ಟು ಅದನ್ನ ವಿಡಿಯೋ ಶೂಟ್ ಮಾಡ್ತಾ ಇದ್ದಾಗ ಬಂದು ಅವ್ರ ಅವಾಶ್ಯ ಭಾಷೆಗಳಿಂದ ಮಾತಾಡಿ ನಮ್ಮನ್ನೆಲ್ಲ ಬೈದ್ರು ಮೇಡಮ್. ಬೈದ್ಮೇಲೆ ಗೇಟ್ ಹತ್ರ ಹೋಗ್ಬಿಟ್ಟು ಈ ತರ ಸ್ಯಾನಿಟರಿ ಬ್ಲಾಕ್ ಆಗಿದೆ, ಸುಮಾರು 350 ಮನೆಗೆ ಪ್ರಾಬ್ಲಮ್ ಆಗ್ತಾ ಇದೆ, ನಮ್ಮ ಎಲ್ಲಾ 350 ಮನೆಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲಿ MLA ಹೇಳಿದ್ರು ಏನು ಮಾಡ್ತಾ ಇಲ್ಲ, ಕಾರ್ಪೊರೇಟರ್ ಹೇಳಿದ್ರು ಏನು ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಬಂದ್ಬಿಟ್ಟು ಏಕಾಏಕಿ ಮೇಡಮ್ ಏನು ಮಾತಾಡಲಿಲ್ಲ, ಏಕಾಏಕಿ ಬಂದ್ಬಿಟ್ಟು 5 ಜನ ಸೇರ್ಕೊಂಡು ನಾನು ಹೊಡೆದಿದ್ದಾರೆ ಮೇಡಮ್. ಹಲೋ, ಅಲ್ಲ ಇದು ಹೋರಾಟ ಮಾಡ್ತಿರೋದು ನೀವೊಬ್ಬರೇನಾ ಅಥವಾ ನಿಮ್ಮ ಏರಿಯಾದವ್ರು ಎಲ್ಲರೂ ಇದ್ದಾರೆ ಅದ್ರಲ್ಲಿ? ಇಲ್ಲ ಮೇಡಮ್, ನಮ್ಮ ಏರಿಯಾದವ್ರು ಎಲ್ಲರೂ ಇದ್ದಾರೆ ಮೇಡಮ್. ಏನ್ ತೊಂದರೆ ಆಗ್ತಿದೆ? ನಾನೊಬ್ನೇ ಮುಖ್ಯಸ್ಥ ಅಂದ್ಬಿಟ್ಟು ನನ್ನನ್ನು ಹಿಡ್ಕೊಂಡು ಹೊಡೆದು ಕಿವಿಗೆ ಒಂದ್ ಸ್ವಲ್ಪ ನನಗೆ ಲೆಫ್ಟ್ ಸೈಡ್ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಮೇಡಮ್. ಮತ್ತೆ ಕೈ ರೈಟ್ ಹ್ಯಾಂಡ್ ನ ಹಿಡ್ಕೊಂಡು ತಿರ್ಗಿಸ್ಬಿಟ್ಟಿದ್ದಾರೆ ಮೇಡಮ್.
5 ಜನ ಬಂದಿದ್ರು ಮೇಡಮ್, 3 ಜನ ಅವ್ರ ಫ್ಯಾಮಿಲಿ ಅವ್ರು ಇದ್ರು, ಇನ್ನಿಬ್ರು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಮೇಡಮ್. ಅಂದ್ರೆ ಆ ದೃಶ್ಯದಲ್ಲಿ ಹೆಂಗಸರು ಕಾಣಿಸ್ತಿದ್ದಾರೆ, ಅವರೆಲ್ಲ ಯಾರು? ಯಾವ್ದ್ರಲ್ಲಿ ಮೇಡಮ್? ಹೊಡಿಯೋಕ್ ಬಂದಿರೋದು ಅವರು ಶ್ರೀನಿವಾಸ್ ರೆಡ್ಡಿ ಅವ್ರ ಪತ್ನಿ ಮೇಡಮ್. ಓಕೆ ಓಕೆ, ಮನೆಯವರು ಎಲ್ಲರೂ ಬಂದಿದ್ದಾರೆ ಹಾಗಾದ್ರೆ ಹೊಡಿಯೋಕೆ? ಹೌದು ಮೇಡಮ್, ಅವ್ರ ಮನೆಯವರೆಲ್ಲರೂ ಬಂದಿದ್ದಾರೆ. ಇದು ಯಾವಾಗ ಈ ಅಕ್ರಮ ಆಗಿರೋದು ಯಾವಾಗ ಮೇಡಮ್? ಇದು ಅಕ್ರಮ ಬಂದ್ಬಿಟ್ಟು 20 ವರ್ಷದಿಂದ ಮ್ಯಾನ್ಯುವಲ್ ಹಾಕಿರೋದು ಮೇಡಮ್. ಅದಕ್ಕೆ ಸರ್ಕಾರಿ ಸ್ಥಳ ಅಂತ ನಮ್ಮ ಪಂಚಾಯತ್ ಆಫೀಸ್ ಇದ್ದಾಗ ಸೂಚನೆ ಮಾಡಿ ಅದನ್ನ ಮ್ಯಾನ್ಯುವಲ್ ಪೈಪ್ ಹಾಕಿದ್ದು ಮೇಡಮ್. 20 ವರ್ಷದ ಹಿಂದೆಗಡೆ 6 ವರ್ಷದ ಹಿಂದೆಗಡೆ ಅವ್ರು ಸೈಟ್ ತಗೊಂಡು ಮನೆ ಕಟ್ಟಿದ್ರು ಮೇಡಮ್. ಮನೆ ಕಟ್ಟದ್ಮೇಲೆ ಸರ್ಕಾರಿ ಜಾಗನು ಸೇರಿ ಕಾಂಪೌಂಡ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮೇಡಮ್ ಅವರು. ಅದು ಮನೆ ಕಟ್ಟುವಾಗ್ಲೇ ಯಾರು ಗಮನಕ್ಕೆ ತಂದಿಲ್ವಾ ಅದನ್ನ? ಮೇಡಮ್ ಆ ಟೈಮಲ್ಲಿ ಹೋಗ್ಬಿಟ್ಟು ನಾನು BBMP ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದೆ. ಸರ್ವೆ ನಂಬರ್ 91 ಇರೋದು ಬರೀ 2 ಗುಂಟೆ ಅಂತ, ಸರ್ವೆ ನಂಬರ್ 92/1 ಇರುವಂತ ಸರ್ಕಾರಿ ಜಮೀನು ಅವ್ರು ಒತ್ತುವರಿ ಮಾಡ್ಕೊಂತ ಇದ್ದಾರೆ ಅಂದ್ಬಿಟ್ಟು ನಾನು BBMP ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಅವ್ರೇನು ಅದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಮೇಡಮ್ ಅವ್ರ ಟೈಮಲ್ಲಿ. ಅಂದ್ರೆ ಅವಾಗಿಂದ ಇವಾಗಿನ ತನಕ ಹೋರಾಟ ಮಾಡ್ತಾನೆ ಇದ್ರಿ? ಹೋರಾಟ ಮಾಡ್ತಾನೆ ಇದೀವಿ ಮೇಡಮ್. ಪ್ರತಿಯೊಬ್ಬರಿಗೂ ಲೆಟರ್ಗಳು ಕೊಟ್ಟಿದೀವಿ, ಪ್ರತಿಯೊಬ್ಬರಿಗೂ ವಿಡಿಯೋಸ್ ಕಳ್ಸಿದೀವಿ. BBMP ಅಧಿಕಾರಿಗಳೆಲ್ಲ ಏನ್ ಹೇಳ್ತಾರೆ? ಯಾಕಂದ್ರೆ ತಪ್ಪಲ್ವಾ ಆ ರೀತಿ ಮಾಡೋದವ್ರು? ಹೌದು ಮೇಡಮ್, ಸಾರ್ವಜನಿಕರಿಗೆ ಮಾತ್ರ ತೊಂದರೆನೆ ಮೇಡಮ್ ಅವ್ರು ಮಾಡ್ತಾ ಇರೋದು. ಯಾಕೆ ಅಧಿಕಾರಿಗಳಿಗೆ ಸ್ಪಂದಿಸ್ತಾ ಇಲ್ಲ ತಮ್ಮ ಪ್ರಕಾರ? ಏನಂತ ಗೊತ್ತಿಲ್ಲ ಅಂದ್ರೆ ಇವರು ಶ್ರೀನಿವಾಸ ಕಡೆಯವರು ತುಂಬಾ ಪವರ್ಫುಲ್ ಅಂತನಾ? ಹೌದು ಮೇಡಮ್, ಅವರು ಮನಿ ಪವರ್ ಇದೆ ಮೇಡಮ್, ಅದರಿಂದ ಅವ್ರು ಆಟ ಆಡಿಸ್ತಾ ಇದಾರೆ ಮೇಡಮ್ ಜನಗಳಿಗೆಲ್ಲ. ಅಂದ್ರೆ ಅಧಿಕಾರಿಗಳನ್ನ ಬಾಯಿ ಮುಚ್ಚಿಸ್ತಾರೆ ಅಂತ ಹೇಳ್ತೀರಾ? ಹೌದು ಮೇಡಮ್, ಖಂಡಿತ ಮೇಡಮ್. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡಿಲ್ವಾ ಮೇಡಮ್? ಮೊನ್ನೆ ಮಳೆ ಬಂದಾಗ ನಮ್ಮ AWE ಬಂದ್ಬಿಟ್ಟು ಪ್ರಕಾಶ್ ಅಣ್ಣ ಅವ್ರು ಬಂದ್ಬಿಟ್ಟು ಅದಕ್ಕೆ ಸ್ಥಳಕ್ಕೆ ಬಂದ್ಬಿಟ್ಟು ಪರಿಶೀಲನೆ ಮಾಡಿದ್ರು ಮೇಡಮ್. ಮಾಡಿದ ತಕ್ಷಣ ನಿಮ್ಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ, ಸ್ಯಾನಿಟರಿ ನೀರೆಲ್ಲ ಮನೆ ಒಳಗಡೆ ನುಗ್ತಾ ಇದೆ, ನಾನು ನಾಳೆ ಬೆಳಗ್ಗೆನೆ ಇದನ್ನ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ ಮನುಷ್ಯ ಮತ್ತೆ ನಮ್ಮ ಸೈಟ್ ಕಡೆ ಆಗ್ಲಿ ನಮ್ಮ ಮನೆಗಳ ಕಡೆ ಆಗ್ಲಿ ಆ ಕಾಂಪೌಂಡ್ ಒಳಗಡೆ ಹೆಜ್ಜೆ ಇಡ್ಲಿಲ್ಲ ಮೇಡಮ್. ಫೋನ್ ಮಾಡಿದ್ರೆ ಫೋನು ತೆಗೆಯೋದಿಲ್ಲ ಮೇಡಮ್ ಅವ್ರು ಪ್ರಕಾಶ್ ಅವರು AWE. ಈಗ ಮುಂದೆ ಏನ್ ಮಾಡ್ತೀರಾ ಹಾಗಾದ್ರೆ? ಯಾಕಂದ್ರೆ ಒಂದು ಕಡೆ ನಿಮ್ ಮನೆಗೆ ತೊಂದರೆ ಆಗ್ತಾ ಇದೆ. ಹೌದು ಮೇಡಮ್, ಇವಾಗ ಈ ಪ್ರಾಬ್ಲಮ್ಗೆಲ್ಲ ನೀವೇ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಶೋಕ್? ಸಾರಿ ಮೇಡಮ್, ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಹಲ್ಲೆ ಮಾಡಿರೋದೆಲ್ಲನು? ಹೌದು ಮೇಡಮ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್. ಬೆಳಂದೂರು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್. ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಅಶೋಕ್.